ಅದ ಏನ್ ಮಾಡೋದು ಮಾಡ್ತೀವಿ ಇಲ್ಲ ನಾವು ಏನ್ ಮಾಡೋದು ಮಾಡ್ತೀರಿ. ಸೊ ಗೈಸ್ ವೆಲ್ಕಮ್ ಬ್ಯಾಕ್ ಟು ಅನದರ್ ಬ್ಲಾಗ್. ಎಲ್ಲರೂ ಹೇಗಿದ್ದೀರಿ, ಆರಾಮದಿರಿ ಅಂತ ಅನ್ಕೊಂಡಿನಿ. ಸೊ ಭಾಳ ಗೈಸ್ ಕಂಟೆಂಟ್ ಮಾಡಕ್ ಆಗಿದ್ದಿಲ್ಲ. ಸೊ ಇವತ್ತೊಂದು ಮಸ್ತ್ ಕಂಟೆಂಟ್ ಸಿಗೈತೆ ನಮಗೆ. ಒಂದು ಕಡೆ ಮೋಸ ಮಾಡ್ಯಾರ ಗೈಸ್, ಅದಕ್ಕೆ ನ್ಯಾಯ ಕೇಳಕೊಂತೀವಿ ನಾವು. ಏನಂತ ಈಗ ನಾವು ನಮ್ಮ ಧಾರವಾಡದಲ್ಲಿರೋ ಇಂಡಿಯನ್ ಗ್ಯಾಸಿಗೆ ಬಂದಿದ್ವಿ. ಅಲ್ಲಿ ನಮಗೆ ಗ್ಯಾಸ್ ಬೇಕಾಗಿತ್ತು ಗೈಸ್. ಸೊ ಅಲ್ಲೇ ಇಲ್ಲಿ ನೋಡ್ರಿ, ಇಲ್ಲಿ ಕಡೆ ತೊಗೊಂಡಿದ್ದ 990 rupees, 30 rupees ಎಕ್ಸ್ಟ್ರಾ ತೊಗೊಂಡ ನಾವು. ಸೊ ಆ 30 rupees ಎಕ್ಸ್ಟ್ರಾ ಹೆಂಗೆ ತೊಗೊಂಡ ನಮ್ಮ ಕಡೆ ಅವ. ಆಮೇಲೆ ಕೇಳಿದ್ವಿ ಅಲ್ಲಿ 30 rupees ಎಕ್ಸ್ಟ್ರಾ ಯಾಕೆ ತೊಗೊಂಡ್ರಿ ಅಂದಮೇಲೆ ನಮಗೆ ಬಾಯ್ ಮಾಡಿದ ನಾವು. ಏನಂದ ಅಲ್ಲಿ ಹೋಗಿ ಲೆಟರ್ ತೊಗೊಂಬರ್ರಿ ಅಂತ. ಏನಂದವ ಅಲ್ಲಿ ಹೋಗಿ ಬಿಲ್ ತೊಗೊಂಬರ್ರಿ ಅಂದ. ಏನ್ ಬಿಲ್ ಈಗ ನಾವು ಬಿಲ್ ತೊಗೊಂಬಂದ್ವಿ. ಆ 30 ರೂಪಾಯಿ ನಮಗೆ ಹೆಂಗ್ ತಗೊಂಡ, ಆ 30 ರೂಪಾಯಿ ನಮಗೆ ದೊಡ್ಡದಲ್ಲ, ಅದ್ರ ಅವ ಹೆಂಗ್ ತಗೊಂಡ ಮೋಸ ಮಾಡಿದ್ವಿ. ಹೇಳಲ್ಲಿ ಸುಪ್ರೀತಾ ಗ್ಯಾಸ್ ಏಜೆನ್ಸಿ ಅವರು ನಮಗೆ ಮೋಸ ಮಾಡಿದ್ದಾರೆ. ಹೆಂಗಂದ್ರೆ ಬಿಲ್ ತಗೊಂಬಂದ್ರೆ 30 ರೂಪಾಯಿ ಕೊಡ್ತಾರಂತೆ, ಬಿಲ್ ಇಲ್ಲ ಅಂದ್ರೆ 30 ರೂಪಾಯಿ ಅವ್ರು ತಿಂತಾರಂತೆ. ಯಾವ ನ್ಯಾಯ ರೀ? ಈಗ ನಮ್ ಕಡೆ 30 ರೂಪಾಯಿ ಇದೆ, ನಮ್ ಕಡೆ ನಾವು ಬಿಲ್ ತೆಗಿಸ್ ನೋಡ್ಸಿದ್ವಿ, ಗೊತ್ತಾಯ್ತು ಈ ತರ ಬಡವ ಜನರಿಗೆ ಎಷ್ಟಂತ ಮೋಸ ಮಾಡಿದ್ದಾರೆ. ಜೋರ ಮಾತಾಡ್ತಾರೆ. ಹೌದಾ? ಇಷ್ಟಪಡ್ತೀವಿ. ನಾವು 30 ರೂಪಾಯಿ ನಮಗೆ ದೊಡ್ಡದಲ್ಲ, ಆದ್ರೆ ಇಷ್ಟು ಬಡವ್ರ ಮಂದಿಗೆ ಮೋಸ ಆಗ್ತೈತಿ. ದಿವ್ಸ ಎಷ್ಟು ತಿಂತಾರ ಇವ್ರ. ಆಮೇಲೆ ಡೆಲಿವರಿ ನಾವು ಹೋಗಿ ತಗೊಂಡು ಅವರ ಮನೆಗೆ ಬಂದು ತಂದಿಲ್ಲ, ನಾವು ಗೋಡಾನಿ ಹೋಗಿ ತೊಗೊಂಬಂದ್ವಿ ಗೈಸ್. ಸೊ ಈಗ ಗೋಡಾನಿ ಹೋಗೋಣ, ಒಟ್ಟೆ ಅದ ನೋಡೋಣ ಮುಂದೆ ಏನಾಕೈತೆ ನೋಡೋಣ ಗೈಸ್. ನಾವು ಮಾತ್ರ ಜಗಳ ಮಾಡಕೊಂಡಿಲ್ಲ, ನ್ಯಾಯದಿಂದ ಕೇಳಾಕೊಂತೀವಿ ಅಷ್ಟೇ. ಏನಂತಿ? ಅಷ್ಟೇ, ಹೋಗೋಣ ಗೋಡಾನಿಗೆ ಹೋಗಿ. ಸೊ ಗೈಸ್ ಮುಂದೆ ಹೋಗಿನ ಮುಂಚೆ ಫಸ್ಟ್ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊರಿ. ಆಮೇಲೆ ಶೇರ್ ಮಾಡಿರಿ, ಚಾನಲ್ ಬೆಳೆಸ್ರಿ. ನೀವು ಎಷ್ಟು ಫಾಲೋವರ್ಸ್ ಜಾಸ್ತಿ ಮಾಡ್ತೀರಿ ಅಷ್ಟು ನನಗೆ ವ್ಲಾಗ್ ಮಾಡೋಕೆ ಮೋಟಿವೇಶನ್ ಸಿಗುತ್ತೆ. ಸೊ ಇದು ಅಶೋಕ್ ಪಾಟೀಲ್ ನಿಮ್ದು ಹಂಗಿದ್ದಾರೆ. ಇಲ್ಲ ಅದ ಏನು ಮಾಡೋದು ಮಾಡ್ತೀವಿ ಅಂತ. ಇಲ್ಲ ನಾವು ಏನು ಮಾಡೋದು ಮಾಡ್ತೀರಿ. 700 622 ಮಾಡ್ಕೊಳಕ್ ಮೊಬೈಲ್ದಾಗ ಅದು ಮಾಡ್ಕೊಂಡಿತ್ತು ಅಂಕಲ್ ನಾವು. ಅದ್ರ ಇನ್ನೂ ಮಾಡ್ಕೊಂಡಿಲ್ಲ. ಯಾವ್ದಾರ ಮಾಡ್ಕೊಂಡ್ರಿ? ಆದ್ರೆ ನಾವು ಮಾಡೇವಿ, ನಮ್ಮ ಅಪ್ಪಾರ ಆಗೈತದ, ಅವ್ರ ಮಧ್ಯಕ್ಕೆ ಆಗೈತದ. ಆಗೈತಂತ ಎಷ್ಟು ಹೋಗೈತಿ? ನಾವು ಅದ್ರ ಗೊತ್ತಿರ ಬಿಲ್ ಇಸ್ಕೊಂಡ್ ಮಾಡಿದೀವ್ರಿ. ನಾವು ಅಂಕಲ್ ನಾವು ಇಲ್ಲಿ ಬಂದು ತಗೋಬಾರ್ದು ಅಂತ ಹೇಳಿ ನಿಮ್ಗೆ, ಹೌದಿಲ್ರಿ? ಸೊ ಗೈಸ್ ಇಂಥವ ಸ್ಕ್ಯಾಮ್ ಆಗ್ತಿರ್ತಾವ. ನೋಡಿರ್ಬೋದಲ್ಲ ಹೆಂಗೆ ಸ್ಕ್ಯಾಮ್ ಆಯ್ತು ನಮ್ಮ ಜೊತೆ ಅಂತ. ಸೊ ಏನಾಗಿದೆ ಅಂತ ಕರೆಕ್ಟಾಗಿ ಹೇಳ್ತೀನಿ ಕೇಳ್ರಿ. ನಿನ್ನೆ ನಾವು ಗ್ಯಾಸ್ ತೊಗೊಂಡು, ನಮ್ಗೆ ಅರ್ಜೆಂಟಾಗಿ ಗ್ಯಾಸ್ ಬೇಕಾಗಿತ್ತು. ನಾವು ಗ್ಯಾಸ್ ತೊಗೊಳಗೆ ಗೋಡೌನಿಗೆ ಬಂದು ಆ್ಯಕ್ಚುಲಿ ಏನಾಕೈತಿ, ಮನಿ ತಂದು ಕೊಡ್ತಾರೆ ಗ್ಯಾಸ್ ತಂದು ಕೊಟ್ಟ ಮೇಲೆ ಅದು ಏನು ಡೆಲಿವರಿ ಚಾರ್ಜ್ ಐತಿ ನಾವು ಪಾಪ ಅಂದು ಕೊಡ್ತೀವಿ. ಅದು ಆ್ಯಕ್ಚುಲಿ ಅದನ್ನು ಕೊಡಬಾರ್ದು, ಅದನ್ನ ಮಮ್ಮಿಯವ್ರು ಕೊಡ್ತಾರೆ. ಇದು ಫಸ್ಟ್ ಟೈಮ್ ನಾ ಗ್ಯಾಸ್ ಹಿಂಗೆ ತೊಗೊಳೋದು. ಇವತ್ತು ನನ್ನ ಲೈಫ್ನಾಗ ತೊಗೊಂಡಿಲ್ಲ ಗ್ಯಾಸ್ ಎಲ್ಲ, ನಿನ್ನೆ ಫಸ್ಟ್ ಟೈಮ್ ಹೋಗಿದ್ದು ನಾನು. ನಾ ಅದಕ್ಕೆ ಎಕ್ಸ್ಟ್ರಾ ರೊಕ್ಕ ಅಂತ ನಾ ಕೇಳಿದ ಮೇಲೆ, ಇಲ್ಲ ಅಲ್ಲಿ ಬಿಲ್ ತುಂಬ ನಾನು ಹಿಂಗೆ ಮಾಡ್ತೀನಿ ಕೊಡ್ತೀನಿ, ರೊಕ್ಕ ಅಲ್ಲಿ ಬಿಲ್ನಾಗ ಇರ್ತೈತೆ ಅಂತ ನಾವು ಅಷ್ಟು ಒಂದು ಕಾನ್ಫಿಡೆನ್ಸ್ನೇ ಮಾತಾಡೋದು ನೋಡಿ ಇರ್ಬೋದು. ಬಿಲ್ನಾಗೂ 990 ರೂಪೀಸ್ನೇ ಇರಬೇಕಂತ ನಾ ಸುಮ್ಮನೆ ಅಮೌಂಟ್ ಪೇ ಮಾಡಿ ಬಂದೆ. ಇವತ್ತು ಆಚೆ ಕಡೆ ಹೋದಾಗ ನಾ ಬಿಲ್ ಕೇಳಿದೆ, ಬಿಲ್ ಕೇಳಿದ್ಮೇಲೆ 961 ಇತ್ತು. ಇಲ್ಲಿ ಬಂದು ಕೇಳಿದ್ಮೇಲೆ ಹೆಂಗೆ ಮಾಡತ್ತಿದ್ದು ನೋಡಿದ್ರಲ್ಲ. ಸೊ ಈ ಕೈಯಾಗ 30 ರೂಪಾಯಿ ಕೊಟ್ಟ, ನಾ ಬೇಡ ಅಂತ ಹೇಳಿದೆ. ಆದರೂ ಕಂಪ್ಲೇಂಟ್ ಮಾಡ್ತೀನಿ ನಾನು ಇಂಡಿಯನ್ ಗ್ಯಾಸಿಗೆ. ಇದು ಫಸ್ಟ್ ಟೈಮ್ ನಾ ಹಿಂಗೆ ಗ್ಯಾಸ್ ತರಕ್ಕೆ ಹೋಗಿದ್ದೆ, ಗೊತ್ತಾಯ್ತು ನನ್ನ ಸ್ಕ್ಯಾಮ್ ಇದೆ. ಸೊ ಕಂಪ್ಲೇಂಟ್ ಮಾಡ್ತೀನಿ, ಅದ್ರ ಬಿಡಂಗಿಲ್ಲ. ಇದು 30 ರೂಪಾಯಿ ನನಗೇನು ಬೇಕಾಗಿಲ್ಲ, 30 ರೂಪಾಯಿ ಇದು ಹೋಗಿ ದೇವ್ರ ಉಂಡೆಗೆ ಹಾಕ್ತೀನಿ, ಅದನ್ನು ತೋರಿಸ್ತೀನಿ ನಿಮಗೆ ಮುಂದೆ ಹಾಕೋದು. ಆಮೇಲೆ ಏನು ಮುಂದೆ ಎಲ್ಲರೂ ಎಚ್ಚರಿಕೆಯಿಂದಿರಿ, ಯಾರು ಇದು ಮಾಡಕ್ಕೆ ಹೋಗ್ಬಿಡ್ರಿ, ಎಲ್ಲ ಎಕ್ಸ್ಟ್ರಾ ಅಮೌಂಟ್ ಪೇ ಮಾಡಕ್ಕೆ ಹೋಗ್ಬಿಡ್ರಿ. ಬಿಲ್ನಾಗ ಎಷ್ಟು ಅಮೌಂಟ್ ಇರ್ತೈತಲ್ಲ ಅಷ್ಟು ಅಮೌಂಟ್ ಪೇ ಮಾಡಿರಿ. ಮತ್ತು ಏನಂತಿಲ್ಲ ಇದ್ರ ಬಗ್ಗೆ 30 ರೂಪಾಯಿ ಏನಂತಿ. ನಾನು ನಿನ್ನೆ ಹೇಳಿದವಂಗ ನಾ ಬೇಡ ಕೊಡಂಗಿಲ್ಲ ಅಂತ ಹೇಳಿದ್ರೆ ಇಲ್ಲ ಹಾಕ್ಲಿ ಹಾಕಿಸಿದೆ. ಫ್ರೆಂಡ್ಸ್, ಅವ್ನು ಕಾನ್ಫಿಡೆನ್ಸ್ ಆಗಿ ಮಾತಾಡೋದು ನೋಡಿದ್ರೆ ಹೌದು ಇರ್ಬೋದು ಅಂತ ನಾವು ಅಂದ್ಕೊಂಡಿದ್ವಿ. ಬಟ್ ಬಿಲ್ ನೋಡಿದ್ಮೇಲೆ ನಮಗೂ ಶಾಕ್ ಆಯ್ತು. ಏನಪ್ಪ ಇದು, ಒಬ್ಬರಿಂತ್ರ 40 ರೂಪಾಯಿ ಹೊಡಿದ್ರೆ ಮತ್ತೆ ಹೆಂಗೆ ಈ ಥರ 40 ರೂಪಾಯಿ ಒಬ್ಬೊಬ್ಬರಿಂತ್ರ ಹೊಡೆದ್ರೆ ಎಷ್ಟು ಜನರದ ಹತ್ರ ಈ ಥರ ತಿಂದಿರ್ಬೋದು ಅವರು. ಅದಕ್ಕೋಸ್ಕರ ಪ್ರತಿ ಮಂತ್ ನಾವು ಇಷ್ಟು ಕೊಡ್ತೀವಿ ನಾವು. ಅಲ್ಲಿ ಆ್ಯಕ್ಚುಲಿ ಲಂಚ ಇದೆ, ಅವ್ನು ತೊಗೊಳ್ಳೋದು ಲಂಚ ತೊಗೊಳ್ಳಲ್ಲ, ಯಾರು ಹೆದರಂಗಿಲ್ಲ. ಇಲ್ಲಿ ಎಷ್ಟು ಲಂಚ ತಗೋಬಹುದು ಇವರು? ಒಬ್ಬರಿಂತ್ರ 40 ರೂಪಾಯಿ ತಗೊಂಡ್ರೆ ಎಷ್ಟು ಜನ ಲಂಚ ಕೊಟ್ಟು ಎಷ್ಟು ಜನ ಮೋಸ ಹೋಗಿರ್ಬೋದು. ಅದಕ್ಕೋಸ್ಕರ ಬಿಲ್ ನೋಡ್ರಿ. ಇದು ಅಮೌಂಟ್ ಚಿಕ್ಕದಾಗಿರ್ಬೋದು, ಆದ್ರೆ ನಮಗೆ ಚಿಕ್ಕದಾಗಿರ್ಬೋದು. ಆದ್ರೆ ಪ್ರತಿಯೊಬ್ಬರು ಡೈಲಿ ದುಡ್ಕೊಂಡ್ ತಿನ್ನೋರ್ಗೆ ಅಮೌಂಟ್ ಚಿಕ್ಕದಲ್ಲಿ ಫ್ರೆಂಡ್ಸ್. ಒಂದೊತ್ತಲ್ಲಿ 2 ಊಟ ಮಾಡ್ತಾರೆ. ಕ್ಯಾಂಟೀನ್ 10 ರೂಪಾಯಿ ಊಟ. ಇದ್ರ ಬಗ್ಗೆ ನಮ್ಮ ನಾಗರಾಜ್ ಅವ್ರಿಗೆ ಕೇಳಿ ಬರ್ರಿ. ಏನ್ ಹೇಳ್ಬೇಕಂತ ಅನ್ಕೊಂಡೇವಂತಂದ್ರೆ, ಇದ್ರೊಳಗ ಇಷ್ಟ ಸ್ಕ್ಯಾಮ್ ಆಗಿ ಇಷ್ಟ ರೊಕ್ಕ ಹೋಗಿದಾವ. ಬಟ್ ಇನ್ನೂ ನಮ್ಮ
ಚೇತನ್ ಪಾಟೀಲ್ ಅವರು ಇಂಥ ಸ್ಕ್ಯಾಮ್ ಎಷ್ಟು ಉಳಿಸ್ತಾರ ನೋಡ್ಬೇಕು ಇಂಥ ವಿಡಿಯೋ ಮಾಡಿ ಇವಾಗ all the best. ನಿಮ್ ಜೊತೆ ಏನಾರ ಇಂಥ ಸ್ಕ್ಯಾಮ್ ಆತ ಹೆದರಾಕ್ ಹೋಗ್ಬೇಡ್ರಿ ನನಗೆ ಬರೀ ಒಂದು ಕಮೆಂಟ್ ಒಂದು ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತಾನು ಯೂಟ್ಯೂಬ್ ಒಳಗ ಅದ್ರೊಳಗ ಒಂದು ಕಾಲ್ ಮಾಡ್ರಿ ಬಂದ ಅಲ್ಲೇ ಎಲ್ಲ ಸ್ಕ್ಯಾಮ್ ಎಲ್ಲ ಬಯಲ್ ಮಾಡಿ. ಇಲ್ಲ ರೀ ಏನು ಹೆದರಾಕ್ ಹೋಗ್ಬೇಡ್ರಿ ನೀವು ಏನಾರ ನಿಮ್ಮ ಜೊತೆ ಸ್ಕ್ಯಾಮ್ ಆದ್ರೆ ನನಗೆ ಬರೀ ಒಂದು ಮೆಸೇಜ್ ಮಾಡ್ರಿ. ಸೊ ಗೈಸ್ ನಾನಂತರೂ ರೊಕ್ಕ ನನ್ನ ಬ್ಯಾಡ ಅಂತಂದು ದೇವ್ರ ಗುಂಡೆ ಹಾಕಿದೆ. ಗೈಸ್ ಇನ್ನು ಮುಂದೆ ಯಾರಿಗೂ ಹೆದರಾಕ್ ಹೋಗ್ಬೇಡ್ರಿ ಗೈಸ್. ನಿಮ್ಮಿಂದ ನಾ ಅದೀನಿ. ನಾನು ನಿನ್ನ ದಿಲೀಪ್ ಅದಾನ ದಿಲೀಪ್ ನಿಮ್ಮಿಂದ ಅವನಿಂದ ಸಾಗರನ ಅದಾನ. ಬೇಕಾದ್ರೆ ಏನು ಬೇಕಾದ್ರೆ ಎಲ್ಲರೂ ನಿಮ್ಗೆ ಅನ್ಯಾಯ ಆದ್ರೆ ನಮಗೆ ಹೇಳ್ರಿ. ನಿಮ್ಗೆ ಎಲ್ಲರೂ ಅನ್ಯಾಯ ಆದರೆ ಹೇಳ್ರಿ ನಮಗೆ ನಾವು ಬರ್ತೀವಿ. ಬೇರೆ ಒಂದು ಮೆಸೇಜ್ ಮಾಡಿರಿ. ಆಮೇಲೆ ಮತ್ತೆ ಕಾಲ್ ಇವಂಗೆ ಮಾಡಿರಿ ನಂಗೆ ಮಾಡಬೇಡ್ರಿ ವಿಡಿಯೋ ಕಾಲ್. ಸೊ ಗೈಸ್ ಈ ವ್ಲಾಗ್ ಇಲ್ಲೇ ಏನು ಮಾಡೋಣ. ಬಾಯ್ ಟಾಟಾ. ಅಷ್ಟೇ.